ರಕ್ಷಣೆ ಮಾಡ್ತಾ ನಮ್ಮವ್ರು ಯಾರಿದ್ರು? ಶಿಖಂಡಿ ಯಾವಾಗ ಮುಂದೆ ಬಂದ? ಭೀಷ್ಮರ ಮೇಲೆ ಪಾಂಡವರು ಯಾವಾಗ ಬಿದ್ರು? ಎಲ್ಲ ಹೇಳ್ಬೇಕು. ಅವರು ಎಷ್ಟು ಬಾಣವನ್ನ ನೋಡಿ, ನಾನು ಅದಕ್ಕೆ ಶ್ಲೋಕವನ್ನ ಯಾಕೆ ಹೇಳಲಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ಎಷ್ಟು ಬಾಣಗಳ ಮಳೆ ಸುರಿಸಿದ ಅಂತೆಲ್ಲ ಇಲ್ಲಿ ಬರುತ್ತೆ. ಆದ್ದರಿಂದ ಅದೆಲ್ಲ ಬೇಡ. ವಿಶ್ವಸ್ತ್ರ ಸಾಗರಂ ಘೋರಂ ಬಾಣಗ್ರಾಹಂ ದುರಾಸದಂ. ಯುದ್ಧ ಅಂತ ಅನ್ನೋದನ್ನ ಒಂದು ದೊಡ್ಡ ಸಮುದ್ರಕ್ಕೆ ಹೋಲಿಸಿ ಬಿಡ್ತಾರೆ. ಅಲ್ಲಿ ಬಾಣಗಳು ಅಂದ್ರೆ ಮೊಸಳೆಗಳು, ಬಿಲ್ಲು ಅಂದ್ರೆ ಸಮುದ್ರದ ಅಲೆಗಳು, ಗದೆಗಳು ಖಡ್ಗಗಳು ಅಂತಂದ್ರೆ ಒಳ್ಳೆ ಸುಳಿ ಚಕ್ರ, ಅದಾದ್ಮೇಲೆ ಕುದುರೆಗಳೆಂಬ ಮೊಸಳೆಗಳು. ಇದು ಎಲ್ಲವೂ ಇರ್ತಕ್ಕಂಥದ್ದು ಯಾವುದು? ಅಸ್ತ್ರಶಸ್ತ್ರಗಳೆನ್ನುವ ಸಮುದ್ರ. ಆ ಸಮುದ್ರದಲ್ಲಿ ಭೀಷ್ಮಾಚಾರ್ಯರು ಸ್ವೇಚ್ಛೆಯಿಂದ ವಿಹಾರ ಮಾಡುವ ಒಂದು ದೊಡ್ಡ ತಿಮಿಂಗಿಲ. ಆ ತಿಮಿಂಗಿಲವನ್ನ ಹಿಡಿದು ಹಾಕ್ಬಿಟ್ರು ಅಂತಂದ್ರೆ ಅದು ಹೇಗ್ ಸಾಧ್ಯ? ಭೀಷ್ಮರು ಬಿದ್ರು ಅಂತನ್ನೋದನ್ನ ನಂಬಲಿಕ್ಕೆ ಆಗೋದಿಲ್ಲ. ಭೀಷ್ಮರ ಬಲಭಾಗದಲ್ಲಿ ಯಾರಿದ್ರು, ಭೀಷ್ಮರ ಎಡಭಾಗದಲ್ಲಿ ಯಾರಿದ್ರು, ಭೀಷ್ಮರ ಹಿಂದೆ ಯಾರಿದ್ರು, ಭೀಷ್ಮರ ಅಕ್ಕಪಕ್ಕಗಳಲ್ಲಿ ಯಾರಿದ್ರು, ಭೀಷ್ಮರ ಮುಂಭಾಗದಲ್ಲಿ ಯಾರಿದ್ರು, ನನಗೆ ಎಲ್ಲ ಬೇಕು. ಅವ್ರೆಲ್ಲ ಇದ್ರು ಕೂಡ ಭೀಷ್ಮರ ನೋಡಿ, ಅವನ ಕಥೆ ಕೇಳ್ತಾ ಇದ್ದಾನೆ. ಅದಕ್ಕೆ ಯುದ್ಧಸ್ಯ ಚ ಕಥಾ ರಮ್ಯ ಅಂತ ಹೇಳೋದು. ಯುದ್ಧದ ಕಥೆಯನ್ನ ಕೇಳಲಿಕ್ಕೆ ಆನಂದ ಆಗುತ್ತೆ. ಇಷ್ಟೆಲ್ಲ ಉಪಾಯಗಳಿದ್ರು, ಇಷ್ಟೆಲ್ಲ ಸೆಕ್ಯೂರಿಟಿ, ಟೈಟೆಸ್ಟ್ ಸೆಕ್ಯೂರಿಟಿ ಇದ್ರೂನು ಭೀಷ್ಮರು ಬಿದ್ರು ಅಂತಂದ್ರೆ ನಂಬಲಿಕ್ಕಾಗೋದಿಲ್ಲ. ಎಂಥವ್ರು ಭೀಷ್ಮರು? ದೇವತೆಗಳು ಭೀಷ್ಮರನ್ನ ಕೇಳ್ಕೊಂಡಿದ್ರಂತೆ, ಸ್ವಾಮಿ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ನಿಮ್ಮ ಸಹಾಯ ಬೇಕು. ಭೀಷ್ಮಾಚಾರ್ಯರು ಹುಟ್ಟುತ್ತಾ ಇದ್ದ ಹಾಗೆ, ದೇವವ್ರತನನ್ನ ನೋಡ್ತಾ ಇದ್ದ ಹಾಗೆ ಶಂತನುವಿನಲ್ಲಿ ದುಃಖ, ದೈನ್ಯ ಎಲ್ಲ ಹೊರಟೋಯ್ತಂತೆ. ಹುಟ್ಟುತ್ತಾ ಇದ್ದ ಹಾಗೆ ತಂದೆಯ ದುಃಖವನ್ನ, ತಂದೆಯ ದೈನ್ಯವನ್ನ ನಾಶ ಮಾಡಿದ ಸಕಲ ಸಲ್ಲಕ್ಷಣ ಸಂಪನ್ನನಾದಂತಹ ವ್ಯಕ್ತಿ ಈ ಭೀಷ್ಮ ದೇವವ್ರತ. ಅವನ್ ಯಾರು? ಪ್ರಜ್ಞಾಪರಾಯಣಂ ಪ್ರಾಜ್ಞಂ. ನೋಡಿ, ಇದನ್ನ ನಾವು ಭೀಷ್ಮರ ಗುಣಗಾನ. ಪ್ರಜ್ಞಾಪರಾಯಣಂ ಪ್ರಾಜ್ಞಂ ಸದ್ಧರ್ಮ ನಿರತಂ ಶುಚಿಂ ವೇದ ವೇದಾಂಗ ತತ್ವಜ್ಞಂ ಕಥಂ ಶಂಸಸಿ ಮೇ ಹತಂ. ಅವರು ಇಂಥವ್ರು ಸತ್ರು ಅನ್ನೋದನ್ನ ನಮಗ್ ನಂಬಕ್ ಆಗ್ತಿಲ್ಲ. ಎಂಥವ್ರು ಭೀಷ್ಮಾಚಾರ್ಯರು! ಅದ್ಭುತವಾದ ಮಾತು ರೀ ಇದು. ಪ್ರಜ್ಞಾಪರಾಯಣಂ, ಪ್ರಜ್ಞೆ ವಿಶಿಷ್ಟವಾದ ಬುದ್ಧಿ. ಅಂತಹ ವಿಶಿಷ್ಟವಾಗಿರತಕ್ಕ ಬುದ್ಧಿಯಿಂದಲೇ ಸಕಲ ಕಾರ್ಯಗಳನ್ನೂ ಮಾಡುವಂತಹ ವ್ಯಕ್ತಿಗಳು. ಪ್ರಾಜ್ಞಂ, ದೊಡ್ಡ ಜ್ಞಾನಿ. ಸದ್ಧರ್ಮ ನಿರತಂ, ಹರಿಗುರುಗಳಿಗೆ ಪ್ರೀತಿಯಾಗುವಂತಹ ದೊಡ್ಡ ಧರ್ಮದಲ್ಲಿ ರತನಾಗಿ. ನೋಡಿ, ಇದೆಲ್ಲ ನೆನಪಿಟ್ಕೋಬೇಕು ನಾವು. ಭೀಷ್ಮರ ಬಗ್ಗೆ ವಿಶೇಷಣಗಳು ಯಾಕೆ ಅಂದ್ರೆ, ಎಂತಹ ಭೀಷ್ಮರು ಶಾಂತಿ ಪರ್ವವನ್ನ, ಅನುಶಾಸನ ಪರ್ವವನ್ನ ಉಪದೇಶ ಮಾಡ್ತಾರೆ. ಶಾಂತಿ ಪರ್ವವನ್ನ, ಅನುಶಾಸನ ಪರ್ವವನ್ನ ಯಾರ್ಯಾರೋ, ಈಗ ನಾವೆಲ್ಲ ಮಹಾಭಾರತ ಹೇಳುವಾಗ ಆಯ್ತು ಕಾಲ, ಅದನ್ನೇ ಕಲಿಗಾಲ ಅನ್ನೋದು. ಅವನಿಗೆ ಅಕ್ಷರ ಜ್ಞಾನ ಇಲ್ಲ, ಶಾಸ್ತ್ರದ ಜ್ಞಾನ ಇಲ್ಲ, ಏನೂ ಇಲ್ಲ. ನಾವು ಮಹಾಭಾರತ ಹೇಳ್ತಾ ಇದ್ದೇನೆ. ಭೀಷ್ಮರು ಅನುಶಾಸನ ಪರ್ವ ಹೇಳಿದ್ರು, ಶಾಂತಿ ಪರ್ವ ಹೇಳಿದ್ರು ಅಂದ್ರೆ ನಾನು ಹೇಳಿದಾಗ ಭೀಷ್ಮಾಚಾರ್ಯ ಹೇಳಿದ್ರ? ಅಲ್ಲ. ಎಂಥ ಭೀಷ್ಮಾಚಾರ್ಯರು ಅಂದ್ರೆ ಈ ಶ್ಲೋಕ ನೆನಪಿರ್ಬೇಕು ನಮಗೆ. ಪ್ರಜ್ಞಾಪರಾಯಣಂ. ಪ್ರಜ್ಞಾ ಅಂದ್ರೆ ಯಾವುದರಿಂದ ಸುಖಜ್ಞಾನ ಸ್ವರೂಪನಾದ ನಾರಾಯಣ ತಿಳಿತಾನೋ ಅನ್ನೋದು ಪ್ರಜ್ಞೆ. ಅಂತಹ ಪ್ರಜ್ಞೆಯಲ್ಲೇ ಆಸಕ್ತರಾದವರು ಭೀಷ್ಮರು. ಪ್ರಾಜ್ಞಂ, ಶಾಸ್ತ್ರಗಳ ಮನನವನ್ನ ಮಾಡಿ 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 ದೊಡ್ಡ ತತ್ವ ನಿಧಿಯಾದವರು ಭೀಷ್ಮರು. ಬರೀ ತಿಳಿದದ್ದು ಮಾತ್ರ ಅಲ್ಲ, ಸದ್ಧರ್ಮಗಳನ್ನ ಅನುಷ್ಠಾನ ಮಾಡ್ತಿದ್ರು. ಸತ್ ಅಂದ್ರೆ ವಾಯುದೇವರು, ಧರ್ಮ ಅಂದ್ರೆ ಭಗವಂತ. ಹರಿವಾಯು ಗುರುಗಳಿಗೆ ಪ್ರೀತಿಯಾಗುವಂತ ದೊಡ್ಡ ಧರ್ಮವನ್ನ ಮಾಡ್ತಾ ಇದ್ದವರು ಭೀಷ್ಮಾಚಾರ್ಯರು. ಅಷ್ಟು ಮಾತ್ರ ಅಲ್ಲ, ಶುಚಿಂ, ಶುದ್ಧವಾಗಿದ್ದವರು ಭೀಷ್ಮಾಚಾರ್ಯರು. ಎಲ್ಲಕ್ಕಿಂತ ಮಿಗಿಲಾಗಿ ವೇದ ವೇದಾಂಗ ತತ್ವಜ್ಞಂ, ವೇದಗಳನ್ನ ತಿಳಿದವರು, ವೇದಾಂಗಗಳನ್ನ ತಿಳಿದವರು, ವೇದಾಂತದ
ತುತ್ತ ತುದಿಯಲ್ಲಿರತಕ್ಕಂತಹ ಸರ್ವೋತ್ತಮ ತತ್ವನಾದ ನಾರಾಯಣನನ್ನ ತಿಳಿದ ಪ್ರಾಜ್ಞರು ಭೀಷ್ಮರು. ಇಂಥವ್ರು ಬಿದ್ರು ಅಂತಂದ್ರೆ ನಂಬಕ್ಕೆ ಆಗ್ತಿಲ್ಲಪ್ಪ. ಭೀಷ್ಮರು ಬಿದ್ರೆ ಇನ್ನು ಉಳಿದ ಎಲ್ಲ ಸೈನ್ಯವು ಬಿತ್ತು ಅಂತಲೇ ಅರ್ಥ. ನಾನೊಂದು ಮಾತು ಹೇಳ್ತೀನಿ, ಇಲ್ಲಿ ಅಧರ್ಮ ಗೆದ್ದು ಬಿಡ್ತು. ದೊಡ್ಡವರು, ಕುಲಕ್ಕೆ ಹಿರಿಯರು, ಗುರುಗಳು, ಅಂಥ ಮಹಾನುಭಾವಾತ್ ಅಧರ್ಮೋ ಬಲವಾನ್. ಧರ್ಮಕ್ಕಿಂತ ಅಧರ್ಮವೇ ದೊಡ್ಡದಾಯ್ತಯ್ಯ. ಜಮದಗ್ನಿಯ ಮಕ್ಕಳಾದ ಪರಶುರಾಮ ದೇವರು ಅಂಬಾದೇವಿಯ ನಿಮಿತ್ತದಿಂದ ಭೀಷ್ಮರ ಜೊತೆ ಯುದ್ಧ ಮಾಡಿ ಸೋತೆ ಹೋದ್ರು. ಅಂಥ ಭೀಷ್ಮರು ಶಿಖಂಡಿ ಎದುರು ಯುದ್ಧ ಮಾಡ್ಲಿಕ್ಕಾಗದೆ ಬಿದ್ದೋದ್ರು ಅಂದ್ರೆ ಯಾರು ನಂಬೋರ್ ಯಾರಪ್ಪ ಇದನ್ನ? ಇದಕ್ಕಿಂತ ದೊಡ್ಡ ದುಃಖ ಯಾವುದಿದೆಯಯ್ಯ? ನನ್ಗೇನಾಗ್ತಾ ಇದೆ ಅಂದ್ರೆ, ಅವನಂತಾನೆ ನೋಡಿ, ಭೀಷ್ಮರಂಥ ಭೀಷ್ಮರು, ಅವನಿಗೆ ಅದೇ ಜಾಮದಗ್ನ್ಯಸ್ತಥಾ ರಾಮ. ಮತ್ತೆ ಮತ್ತೆ ಅದೇ ಹೇಳ್ತಾನೆ, ಪರಶುರಾಮ ದೇವರೇ ಸೋತ್ ಹೋದ್ರು ಭೀಷ್ಮರ ಮುಂದೆ. ಅಂತ ಭೀಷ್ಮ ಶಿಖಂಡಿಯಿಂದ ಬಿದ್ದ ಅಂದ್ರೆ 3 ಶ್ಲೋಕದಲ್ಲಿ ಕಂಟಿನ್ಯೂಸ್ ಆಗಿ ಹೇಳ್ತಾನೆ, ಭಾರ್ಗವಾತ್ ಪರಶುರಾಮ ದೇವರ ಜೊತೆಯಲ್ಲಿ. ಅಲ್ಲಿ ಕೆಲವು ಶಬ್ದ ಪ್ರಯೋಗ ಮಾಡ್ತಾರೆ. ಭಾರ್ಗವಾತ್ ಯುದ್ಧ ದುರ್ಮದಾತ್, ಯುದ್ಧ ಮಾಡುವ ಕೆಟ್ಟ ಮದದಿಂದ ಕೂಡಿದ ಪರಶುರಾಮ ದೇವರನ್ನೇ ಸೋಲಿಸಿಬಿಟ್ರು ಅಂತ. ನಾವು ಅದನ್ನೆಲ್ಲ ಯಥಾಯೋಗ್ಯ ಅರ್ಥ ಮಾಡ್ಕೊಳ್ಬೇಕು ಅಂತ ನಿಮಗೆ ಗೊತ್ತಿದೆ ಆಗಲೇ. ಆದ್ರಿಂದ ನಾನು ಅದನ್ನು ಪ್ರತ್ಯೇಕವಾಗಿ ಹೇಳೋ ಹಾಗಿಲ್ಲ. ವೇದವ್ಯಾಸ ದೇವರು ಯುದ್ಧ ದುರ್ಮದರು ಅಲ್ಲ, ತನ್ನ ಶಿಷ್ಯನೂ ಭಕ್ತನೂ ಭೀಷ್ಮರಿಗೆ ಕೀರ್ತಿ ಬರಲಿ ಅಂತ ಪರಶುರಾಮ ದೇವರು ಮಾಡಿದ ದೊಡ್ಡ ನಾಟಕ ಅದು ಅಂತ ನಿರ್ಣಯ ಮಾಡಿ ಆಗಿದೆ ಆಚಾರ್ಯರು. ಆದ್ದರಿಂದ ನನ್ನ ಇಷ್ಟೆಲ್ಲ ಹೇಳಿ ಏನ್ ಪ್ರಯೋಜನಪ್ಪ? ನನ್ನ ಸೈನ್ಯ, ನನ್ನ ಮಕ್ಕಳ ಸೈನ್ಯ, ಗೋಪಾಲಕನನ್ನ ಕಳೆದುಕೊಂಡಂತಹ ಗೋವುಗಳಂತೆ, ಒಳ್ಳೆ ವೀರನಾದ ಗಂಡನನ್ನ ಕಳೆದುಕೊಂಡ ಕ್ಷತ್ರಿಯ ಸ್ತ್ರೀಯಂತೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲಾಡ್ತಾ ಇದೆ. ಭೀಷ್ಮರು ಬಿದ್ರು ಅಂದಾಗ ನಾನೇನ್ ಹೇಳಿ? ಸಮುದ್ರ ದಾಟಬೇಕು, ದೊಡ್ಡ ಸಮುದ್ರ. ಆ ದೊಡ್ಡ ಸಮುದ್ರವನ್ನ ಹೇಗೆ ದಾಟೋದು ಅಂತ ದೊಡ್ಡ ಶಿಪ್ ಅನ್ನು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಮುದ್ರದ ಮಧ್ಯದಲ್ಲಿ ಬಂದಿದ್ದಾರೆ. ಸಡನ್ ಆಗಿ ಶಿಪ್ಪೇ ಕೆಳಗಡೆ ಬಿದ್ದು ಹೋದ್ರೆ ಏನ್ ಮಾಡಬೇಕು? ಹಾಗಾಗಿದೆ ನನ್ನ ಮಕ್ಕಳ ಸ್ಥಿತಿ. ನನ್ನ ಕಥೆ ನೋಡು. ಭೀಷ್ಮಾಚಾರ್ಯರು ಬಿದ್ರು ಅನ್ನೋದನ್ನ ಕೇಳಿಯೋ ನಾನು ಇನ್ನೂ ಸತ್ತಿಲ್ವಲ್ಲೋ. ನನ್ನ ಹೃದಯ ಒಡೆದು ಹೋಗ್ತಾ ಇಲ್ಲ ನೋಡು. ಭೀಷ್ಮರು ಬಿದ್ದದ್ದನ್ನ ಕೇಳಿ ನನ್ನ ಹೃದಯ ಒಡಿತಾ ಇಲ್ಲ ಅಂದ್ರೆ ನಾನಿನ್ನೆಂಥವನು? ಅದ್ರಿಸಾರಮಯಂ ನೂನಂ ಸುದೃಢಂ ಹೃದಯಂ ಮಮ. ನನ್ನ ಹೃದಯ ಕಲ್ಲುಗಳಿಂದ ಮಾಡಿದ್ಯಪ್ಪ. ಅದಕ್ಕೆ ಭೀಷ್ಮರು ಬಿದ್ದದ್ದನ್ನ ಕೇಳಿ ನನ್ನ ಮನಸ್ಸು ಒಡಿತಾ ಇಲ್ಲ ನೋಡು. ಯಾರಲ್ಲಿ ಅಸ್ತ್ರ, ಯಾರಲ್ಲಿ ಮೇಧ, ಯಾರಲ್ಲಿ ನೀತಿ, ಇದೆಲ್ಲವೂ ಮೂರ್ತ ರೂಪವಾಗಿತ್ತು ನೋಡಿ. ಸತ್ತ ಮೇಲೆ ಹೊಗಳೋದು. ಅಂತಹ ಭೀಷ್ಮರು ಬಿದ್ದೋದ್ರು ಅಂದ್ರೆ ಏನ್ ಮಾಡೋದು? ಒಂದಂತೂ ಸತ್ಯ, ಮೃತ್ಯುವನ್ನ ದಾಟಲಿಕ್ಕೆ ಅಸ್ತ್ರಶಸ್ತ್ರ ಇದೆ ಅಂದ್ರೂ ಆಗಲ್ಲ, ಶೌರ್ಯ ಪರಾಕ್ರಮದಿಂದ ಆಗಲ್ಲ, ತಪಸ್ಸಿನಿಂದ ಆಗಲ್ಲ, ಮೇಧಾಶಕ್ತಿಯಿಂದ ಆಗಲ್ಲ, ಧೈರ್ಯದಿಂದ ಆಗೋದಿಲ್ಲ, ತ್ಯಾಗದಿಂದ ಆಗೋದಿಲ್ಲ. ಇದು ಎಲ್ಲಾ ಗುಣಗಳಿದ್ರೂ ಕೂಡ ಇದು ಎಂಥ ವೇದಾಂತ ನೋಡ್ರಿ. ಎಂಥದ್ದೇ ಗುಣಗಳಿರ್ಲಿ, ಅಸ್ತ್ರಶಸ್ತ್ರಗಳ ಜ್ಞಾನ ಇರ್ಲಿ, ಶಕ್ತಿ ಪರಾಕ್ರಮಗಳಿರ್ಲಿ, ಒಳ್ಳೆ ತಪಸ್ಸು ಮಾಡಿರ್ಲಿ, ಬುದ್ಧಿ ಇರ್ಲಿ, ಧೈರ್ಯ ಇರ್ಲಿ, ತ್ಯಾಗ ಮಾಡುವ ಗುಣ ಇರ್ಲಿ, ಒಂದಲ್ಲ ಒಂದು ದಿನ ಮೃತ್ಯುವಿಗೆ ವಶರಾಗ್ಲೇಬೇಕು. ಕಾಲೋ ನೂನಂ ಮಹಾವೀರ್ಯ, ದಾಟಲಿಕ್ಕೆ ಸಾಧ್ಯವಿಲ್ಲದ್ದು. ಮಹಾಬಲಶಾಲಿಯಾದದ್ದು ಯಾವುದು ಗೊತ್ತೇನಯ್ಯ? ಕಾಲ. ವೇದಾಂತದ ಮಾತು ಬಂತು ನೋಡಿ. ಕಾಲ, ಕಾಲವನ್ನ ದಾಟ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಭೀಷ್ಮರಾದ್ರೂ ಅಷ್ಟೇ, ನಾನು ನೀವಾದ್ರೂ ಅಷ್ಟೇ.
ನನ್ನ ಮಕ್ಕಳನ್ನ ಏನಾದ್ರೂ ಮಾಡಿ ಕಾಪಾಡ್ತಾರೆ ಭೀಷ್ಮಾಚಾರ್ಯರು ಅನ್ಕೊಂಡಿದ್ದೆ. ಹೋಯ್ತು. ಭೀಷ್ಮರು ಬಿದ್ದದ್ದನ್ನು ನೋಡಿ ನನ್ನ ಮಗ ಏನಂದ, ಅಷ್ಟೇ ಮುಗೀತು ಬಿಡಪ್ಪ. ಇನ್ನೆಷ್ಟ ಆಲೋಚನೆ ಮಾಡ್ಕೊಂಡ್ರೆ ಏನಯ್ಯ ಪ್ರಯೋಜನ, ಇನ್ನೆಲ್ಲ ಮುಗೀತು ಅಂತ ಅರ್ಥ. ಮುಗೀತು. ಈ ಕ್ಷತ್ರಿಯ ಧರ್ಮ ಇದೆ ಅಲ್ಲ, ತುಂಬಾ ದಾರುಣ. ಯಾಕೆ ಅಂದ್ರೆ ದೊಡ್ಡವರನ್ನ ಕೊಂದು ಚಿಕ್ಕವರು ರಾಜ್ಯ ಪಡೆಯೋದು ಅಂತಿದೆ ಅಲ್ಲ, ಮಹಾದಾರುಣ, ದೊಡ್ಡ ಭಯಂಕರ. ನೋಡಿ, ದೊಡ್ಡವರನ್ನ ಕೊಂದು ಅವರ ಮೊಮ್ಮಕ್ಕಳಾದ ಪಾಂಡವರ ರಾಜ್ಯ ನೋಡಿ, ಇವಾಗ ಅವನು ಏನ್ ಬೇಕಾದ್ರೂ ಮಾತಾಡ್ಬೋದು. ಇವನ ಪರವಾಗಿ ಸಿಂಪತಿ ಕ್ರಿಯೇಟ್ ಮಾಡ್ಕೊಂತ ಇದ್ದಾನೆ ಧೃತರಾಷ್ಟ್ರ. ಹ ಯುದ್ಧ ಹೇಗಾದ್ರೂ ಮಾಡಿ ತಡಿ ತಡಿ ತಡಿ, ಬೇಡ, ಪಾಂಡವರ ಸಹವಾಸ ಬೇಡ, ಕೃಷ್ಣದೇವರ ಸಹಾಯ ಅವರಿಗಿದೆ ಅಂತ ಭೀಷ್ಮಾಚಾರ್ಯ ಎದೆ ಬಿರಿದು ಬಾಯಿ ಬಡ್ಕೊಂಡ್ರು, ಕೇಳಲಿಲ್ಲ. ಇವಾಗ ನೋಡ್ರಿ, ಅವ್ರಿಗೆ ಬೈದ. ಪಾಂಡವರನ್ನು ಕೊಂದು ಯಾವ ರಾಜ್ಯ? ನಾವು ಅಷ್ಟೇ, ನಾವೇನ್ ಸರಿಗಿಲ್ಲ. ಭೀಷ್ಮಾಚಾರ್ಯರನ್ನ ಮುಗಿಸಿ ಆದ್ರು, ಭೀಷ್ಮಾಚಾರ್ಯರನ್ನ ಪಾಂಡವರಿಗೆ ಬಲಿ ಕೊಟ್ಟಾದ್ರು ರಾಜ್ಯ ಬೇಕು ಅಂತ ನಾವಿದ್ದೇವೆ. ಆದ್ದರಿಂದ ನಾನು ಪಾಂಡವರನ್ನ ಇಲ್ಲಿ ಅಪರಾಧಿಗಳು ಅಂತ ಮಾಡೋ ಹಾಗಿಲ್ಲ. ಪಾಂಡವರು ತಪ್ಪು ಅಂತ ಅನ್ನೋದಾದ್ರೆ ನನ್ನ ಮಕ್ಕಳು ತಪ್ಪೇ. ನಾಪರಾಧ್ಯಂತಿ ಪುತ್ರಕಾಹ ಪಾರ್ಥಾಹ ಅಂತ ಮಾತು. ಭೀಷ್ಮರ ಪರಾಕ್ರಮ ನನಗೆ ಬೇಕು. ಭೀಷ್ಮರು ಕೆಳಗೆ ಬಿದ್ದಾಗ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ ಏನ್ ಮಾತಾಡಿದ್ರು ನನಗೆ ಅದು ಬೇಕು. ಯುದ್ಧ ಭೂಮಿಯ ಒಳಗೆ ಹೇಗೆ ಪ್ರವೇಶ ಮಾಡಿದ್ರು ಅದು ಬೇಕು. ಇಲ್ಲಿ ನಮ್ಮ ಮನೆಯಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಕಪಟ ದ್ಯೂತವನ್ನ ಪಗಡೆ ಆಟ ಆಡ್ದಾಗಲ್ಲ, ದಾಳೆಗಳನ್ನ ಉರುಳಿಸಿ. ಅಲ್ಲಿ ದಾಳೆಗಳು ಬೇರೆ ಇದೆ, ಕಿತವಾಹ. ಯಾವ ದಾಳೆಗಳು? ಶರ, ಶಕ್ತಿ, ಗದಾ, ಖಡ್ಗ, ತೋಮರಾಕ್ಷಾಂ, ಭಯಾವಹಾಂ. ಎಂಥ ಮಾತು ನೋಡಿ. ಪಗಡಾಟ ಆಡ್ಬೇಕಾದ್ರೆ ಅದರ ಮನೆಯನ್ನ ಬರೆದು ಬಟ್ಟೆಯಲ್ಲಿ ಹಾಸ್ತಾರೆ ಕೆಳಗಡೆ. ಹಾಸೋದು ಯಾವ್ದು ಗೊತ್ತಾ? ಸೈನಿಕರು, ಕುದುರೆಗಳು, ಆನೆಗಳು. ಅದೇ ಪಗಡೆಯ ಮನೆಗಳು. ದಾಳಗಳು ಯಾವ್ದಂತೆ ಗೊತ್ತಾ? ದಾಳಗಳು ಶಕ್ತಿ ಆಯುಧ, ಬಾಣಗಳು, ಗದೆ, ಖಡ್ಗ, ಇದು ದಾಳಗಳು. ಅದರ ಒಳಗೆ ಪ್ರವೇಶ ಮಾಡುವವರು ಮಹಾವೀರರಾಗಿರತಕ್ಕಂತಹ ಕ್ಷತ್ರಿಯರು ಆಟ ಆಡ್ತಾರೆ. ಪ್ರಾಣದ್ಯೂತೆ ಪ್ರತಿಭಯೇ ಕೇದಿವ್ಯಂತ ನರರ್ಷಭಾಹ. ಪ್ರಾಣವನ್ನೇ ಪಣಕ್ಕಿಟ್ಟು ಯಾರ್ಯಾರು ಆಟ ಆಡಿದ್ರು ನೋಡಿ, ಅವನಿಗೆ ತಲೆ ಒಳಗೆ ಅದೇ, ಅವತ್ತು ನಾವು ದ್ಯೂತ ಆಡಬಾರ್ದಾಗಿತ್ತು, ಅವತ್ತು ನಾವು ದ್ಯೂತ ಆಡಿದ್ದೇ ಇವತ್ತು ನಮ್ಮ ಕುತ್ತಿಗೆಗೆ ಬಂದಿದ್ದು. ಸ್ಪಷ್ಟ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಇವಾಗ ಅವನಿಗಿನ್ನೇನು ಮಾಡೋ ಹಾಗಿಲ್ಲ. ಅವತ್ತು ನಾವು ದ್ಯೂತ ಆಡಿದ್ದೆ ಇವಾಗ ಯುದ್ಧವೆನ್ನುವ ದ್ಯೂತ ಆಡುವ ಸಂದರ್ಭ ತಂದುಕೊಟ್ಟಿದೆ. ಹೇಳಪ್ಪ, ಸತ್ತವ್ರು ಯಾರು, ಬದುಕ್ತವ್ರು ಯಾರು? ನನಗೆ ಭೀಷ್ಮಾಚಾರ್ಯರು ಹೋದ್ರು ಅನ್ನೋದ್ರ ಕೇಳಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನನ್ನ ಮಗ ಮಾಡಿದ ಮಹಾಪರಾಧ ಕಣಪ್ಪ ಇದು, ನನಗೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನನ್ನ ಮಕ್ಕಳು ಎಷ್ಟು ದುಃಖ ಅನುಭವಿಸ್ತಾ ಇದ್ದಾರೋ, ಏನು ಕಥೆನೋ ಗೊತ್ತಿಲ್ಲ. ಎಲ್ಲಾ ಹೇಳು, ಅದು ಒಳ್ಳೇದಾಗ್ಲಿ, ಅಪನೀತಂ ಸುನೀತಂ ವಾ, ಒಳ್ಳೇದೋ ಕೆಟ್ಟದೋ ಏನೇನಾಯ್ತು ಈ ಎಲ್ಲ ನನಗೆ ಹೇಳು. ನನಗೆ ಯುದ್ಧದ ಪ್ರತಿಯೊಂದು ವಿಷಯಗಳು ನನಗೆ ಬೇಕು. ಸಂಜಯ ಅಂದ, ರಾಜ ನೀನ್ ಕೇಳ್ತಿರೋದ್ ಸರಿನೇ, ಆದ್ರೆ ಈ ಎಲ್ಲಾದನ್ನು ನಿನ್ನ ಮಗನ ಮೇಲೆ ಹಾಕ್ಬೇಡ. ಮಾಡೋದು ಮಾಡ್ಬಿಡೋದು, ದುಃಖ ಅನುಭವಿಸ್ಬಿಡೋದು ಎಲ್ಲ ಅವರಿಂದಾನೇ ಕಣ್ರಿ ಆಗಿದ್ದು. ನಾನ್ ಪಾಡಿಗೆ ನಾನಿದ್ದೆ, ಎಲ್ಲ ಅವ್ರು ಮಾಡಿಬಿಟ್ರು ಅಂತ ಬೇರೆಯವ್ರ ತಲೆ ಮೇಲೆ ಹಾಕೋದು ಮಾಡಬಾರ್ದು. ಹಾಗೆ ತಪ್ಪು ಮಾಡ್ತಾನ, ಶಿಕ್ಷೆ ಅನುಭವಿಸ್ಲೇಬೇಕು.
ನಿನ್ನ ಮಕ್ಕಳು ಮಾಡಿದ ತಪ್ಪು ನೀನು ಒಂದು ದಿನ ತಡಿಲಿಕ್ ನೋಡ್ಲಿಲ್ಲ. ಎಂಥೆಂಥ ಮೋಸಗಳು ಮಾಡಿದ್ದು ನಿನ್ನ ಮಕ್ಕಳು, ಪಾಂಡವರಿಗೆ ಅವಮಾನ ಮಾಡಿದ್ದು ಎಲ್ಲವನ್ನ ತಡ್ಕೊಳ್ಳಿಲ್ವಾ ಪಾಂಡವರು? ಎಷ್ಟು ದಿನ ತಡ್ಕೊಂಡ್ರಪ್ಪ? ಕಾಡಲ್ಲಿ ವಾಸ ಮಾಡಿದ್ರು. ಅದರಿಂದ ಅವ್ರ ತಪ್ಪಿಲ್ಲ. ದುರ್ಯೋಧನನ ಒಬ್ಬನ ಮೇಲೆ ತಪ್ಪು ಹಾಕ್ಬೇಡ. ದೊಡ್ಡ ಅಪರಾಧಿ ಸ್ಥಾನದಲ್ಲಿ ನೀನು ಇದ್ದೇ ಕಣಯ್ಯ. ನೋಡಿ, ಅವನಿಗೆ ಎಚ್ಚರಿಸ್ತಾನೆ, ಅಪರಾಧ ಸ್ಥಾನದಲ್ಲಿ ನೀನೂ ಇದ್ಯಾ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸರಿ, ನಿನಗೇನ್ ಬೇಕಿವಾಗ? ಎಲ್ಲವೂ ಹೀಗೆ ಆಗಬೇಕು ಅಂತ ಶ್ರೀಹರಿ ಸಂಕಲ್ಪದಲ್ಲಿದೆ. ಹೀಗೆ ಆಗಬೇಕು, ಹರಿ ಸಂಕಲ್ಪ ಆಗಿದೆ. ಸರಿ, ಅದನ್ನ ಹೇಳ್ತೀನಿ ಕೇಳು. ವೇದವ್ಯಾಸ ದೇವರ ಅನುಗ್ರಹದಿಂದ, ಯೋಗ ಬಲದಿಂದ ನಾನೇನ್ ನೋಡಿದೆ, ಪ್ರತ್ಯಕ್ಷವಾಗಿ ಏನ್ ನೋಡಿದೆ, ಅದೆಲ್ಲವನ್ನ ಕುದುರೆಗಳ, ಆನೆಗಳ, ಶೂರರಾದ ಕ್ಷತ್ರಿಯರುಗಳ ಎಲ್ಲದರ ಬಗ್ಗೆ ನಾನು ನಿನಗೆ ಹೇಳ್ತೀನಿ, ಹೇಳು. ಯುದ್ಧದ ನಿರೂಪಣೆಯನ್ನ ಮಾಡೋದಕ್ಕಿಂತ ಮೊದಲಿಗೆ ಆರಂಭದಲ್ಲಿ ನಮಸ್ಕಾರ ಮಾಡ್ತೇನೆ ಒಬ್ಬರಿಗೆ. ಯಾರಿಗೆ? ನಮಸ್ಕೃತ್ವಾ ಪಿತುಸ್ತೇಹಂ ಪಾರಾಶರ್ಯಾಯ ಧೀಮತೆ ಯಸ್ಯ ಪ್ರಸಾದಾತ್ ದಿವ್ಯಂ ಮೇ ಪ್ರಾಪ್ತಂ ಜ್ಞಾನಮನುತ್ತಮಂ ದೃಷ್ಟಿಶ್ಚಾತೀಂದ್ರಿಯಾ ರಾಜನ್ ದೂರಾಚ್ರವಣಮೇವ ಚ ಪರಚಿತ್ತಸ್ಯ ವಿಜ್ಞಾನಂ ಅತೀತಾನಾಗತಸ್ಯ ಚ ವ್ಯುತ್ಥಿತೋತ್ಪತ್ತಿ ವಿಜ್ಞಾನಂ ಆಕಾಶೇ ಚ ಗತಿಃ ಸದಾ ಶಸ್ತ್ರೈರಸಂಗೋ ಯುದ್ಧೇಷು ವರದಾನಾತ್ ಮಹಾತ್ಮನಃ ಶೃಣು ಮೇ ವಿಸ್ತರೇಣೇದಂ ನಿವೃತ್ತಂ ಪರಮಾದ್ಭುತಂ ಭಾರತಾನಾಂ ಮಹದ್ಯುದ್ಧಂ ಯಥಾ ಭೂಲ್ಲೋ ಮಹರ್ಷಣಂ. ಆರಂಭದಲ್ಲಿ ನಿನ್ನ ತಂದೆಯಾದ ಪರಾಶರ ಪುತ್ರರಾದ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡ್ತೇನೆ. ಯಾಕೆ ವ್ಯಾಸರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂದ್ರೆ, ಅವರ ಅನುಗ್ರಹದಿಂದಲೇ ನನಗೆ ಒಳ್ಳೆಯ ತತ್ವಜ್ಞಾನ, ದಿವ್ಯವಾದ ಜ್ಞಾನ ಬಂದಿದೆ, ಅತೀಂದ್ರಿಯವಾದಂತಹ ದೃಷ್ಟಿ ಬಂದಿದೆ. ದೂರದಲ್ಲಿ ಅವ್ರು ಏನು ಮಾತಾಡ್ತಾರೆ, ಆ ದೂರದಲ್ಲಿ ಮಾತಾಡಿದ ವಿಷಯವನ್ನು ಸ್ಪಷ್ಟವಾಗಿ ನನ್ನ ಕಿವಿ ಕೇಳುವಂತಹ ಒಳ್ಳೆಯ ವ್ಯವಸ್ಥೆ ವ್ಯಾಸರು ಮಾಡಿಕೊಟ್ಟಿದ್ದಾರೆ. ಅವರ ಮನಸ್ಸಿನಲ್ಲಿ ಏನಿದೆ ಅದು ನನಗೆ ಗೊತ್ತಾಗುತ್ತೆ. ವ್ಯುತ್ಥಿತೋತ್ಪತ್ತಿ ವಿಜ್ಞಾನಂ. ಸ್ಪಾಂಟೇನಿಯಸ್ ಆಗಿ ಯುದ್ಧ ಆಗುವಾಗ ಸ್ಪಾಂಟೇನಿಯಸ್ ಆಗಿ ಕೆಲವು ಮಾತುಗಳಾಗ್ತಾ ಇರುತ್ತೆ, ಅದು ನನಗೆ ಗೊತ್ತಾಗತ್ತೆ. ಆಕಾಶದಲ್ಲಿ ಹೋಗುವಂತಹ ಸಾಮರ್ಥ್ಯ ನನಗೆ ಬಂತು. ಕೆಲವು ಸಲ ಯುದ್ಧವನ್ನ ಸಂಜಯ ಆಕಾಶದಲ್ಲಿ ನಿಂತು ನೋಡಿದ್ದಾನೆ. ಮತ್ತೆ ಕೆಲವು ಶಸ್ತ್ರಗಳು ಪ್ರಯೋಗ ಮಾಡಿದಾಗ ಇವನಿಗೇನೂ ಆಗೋದಿಲ್ಲ. ಶಸ್ತ್ರ ಪ್ರಯೋಗ ಮಾಡಿದ್ರೂ ಯಾವ ಏಟು ಆಗೋದಿಲ್ಲ. ಅಂತಹ ವರ ನನಗೆ ವೇದವ್ಯಾಸ ದೇವರಿಂದ ಬಂದಿದೆ. ಅಂತಹ ವೇದವ್ಯಾಸ ದೇವರ ಅನುಗ್ರಹದಿಂದ 10 ದಿನಗಳವರೆಗೆ ಯುದ್ಧವನ್ನ ನಾನೇನ್ ನೋಡಿದೆ ಅದನ್ನ ನಾನು ಹೇಳ್ತೀನಿ. ಭರತ ವಂಶದವರು ಪರಸ್ಪರ ಹೊಡೆದಾಡಿಕೊಂಡು ಸತ್ತ ಘಟನೆ, ದೊಡ್ಡ ಯುದ್ಧ, ಅದನ್ನ ವಿಸ್ತಾರವಾಗಿ ನಾನು ಹೇಳ್ತೇನೆ, ಕೇಳು. ಇಲ್ಲಿಂದ ಯುದ್ಧ ಆರಂಭ. ನಾವೇನು ಪ್ರಾರ್ಥನೆ ಮಾಡಬೇಕು ಯುದ್ಧದ ಈ ಪ್ರಸಂಗವನ್ನ ಕೇಳುವಾಗ ಅಂದ್ರೆ, ನಮ್ಮ ಮನಸ್ಸಿನ ಒಳಗೆ ನಿರಂತರವಾಗಿ ಸಾತ್ವಿಕ ತಾಮಸ ಪದಾರ್ಥಗಳ ಮಧ್ಯ ಯುದ್ಧ ಆಗ್ತಾ ಇರುತ್ತೆ. ನಾವು ಕೆಲವು ಸಲ ಸಾತ್ವಿಕತನವನ್ನ ಬಲಿ ಕೊಡ್ಬೇಕಾಗತ್ತೆ, ತಪ್ಪು ಮಾಡ್ಬೇಕಾಗತ್ತೆ. ಕೆಲವು ಸಲ ತಾಮಸತನ ಹೊರಟೋಗತ್ತೆ, ಕೆಲವು ಸಲ ರಾಜಸ ಗುಣ ಮೇಲೆದ್ದು ಬರುತ್ತೆ. ಯುದ್ಧದ
ಈ ದಿವ್ಯವಾದ ಕಥೆ, ದುಷ್ಟ ಶಿಕ್ಷಣದ ಈ ಚರಿತ್ರೆಯನ್ನ ನಾವು ಕೇಳುವಾಗ ನಮ್ಮ ಮನಸ್ಸಿನಲ್ಲಿ ನಾವು ಸಂಕಲ್ಪ ಮಾಡಿಕೊಳ್ಬೇಕಾದ್ದು, ನಮ್ಮ ನಮ್ಮ ಶತ್ರುಗಳು ಅಂತ ಯಾರಿದ್ದಾರೆ, ಅದು ಹೊರಗಿನ ಶತ್ರುವಾಗ್ಲಿ ಆಂತರಿಕ ಶತ್ರುವಾಗ್ಲಿ, ಅವರನ್ನ ಪಾಂಡವರ ನಾಯಕನಾದ ಶ್ರೀಕೃಷ್ಣ ಶತ್ರುನಾಶವನ್ನ ಮಾಡಿ ಆಯುಷ್ಯವನ್ನ ಕೊಟ್ಟು ಆರೋಗ್ಯವನ್ನ ಕೊಟ್ಟು ನಮ್ಮಿಂದ ವಿಶೇಷವಾದ ಹರಿಸರ್ವೋತ್ತಮತ್ವ ಜ್ಞಾನಕ್ಕೆ ಸಾಧಕವಾಗುವಂತಹ ಸಾಧನೆಯನ್ನು ಮಾಡಿಸಲಿ. ದುಷ್ಟರ ಮನಸ್ಸೆನ್ನುವ ಯುದ್ಧ ಭೂಮಿಯಲ್ಲಿ ಇರುವ ದುಷ್ಟ ದೈತ್ಯರುಗಳ ವಧೆಯಾಗಲಿ, ಸಾತ್ವಿಕತನ ಗೆಲ್ಲಿ ಅನ್ನುವ ಪ್ರಾರ್ಥನೆಯನ್ನ ಮಾಡ್ತಾ ಯುದ್ಧದ ಚರಿತೆಗಳನ್ನ ನಾವು ಕೇಳಬೇಕು. ಅವನು ಹೇಳ್ತಾನೆ, ಯುದ್ಧಕ್ಕೆ ರೆಡಿಯಾದ್ರು ಇವರೆಲ್ಲ, ಯುದ್ಧಕ್ಕೆ ರೆಡಿಯಾಗಿ ಒಳ್ಳೊಳ್ಳೆ ವ್ಯೂಹಗಳನ್ನ ಮಾಡ್ಕೊಂಡ್ರು. ಹೇಳ್ತಾರೆ ಇಂಥ ವ್ಯೂಹಗಳಾಯ್ತು ಅಂತ. ನೆಕ್ಸ್ಟ್ ಆ ವ್ಯೂಹಗಳನ್ನ ಮಾಡಿಕೊಂಡಾಗ ದುರ್ಯೋಧನ ದುಶ್ಯಾಸನ ಹೇಳ್ತಾನಂತೆ, ದುಶ್ಯಾಸನ ಭೀಷ್ಮಾಚಾರ್ಯರನ್ನ ಕಾಪಾಡಬೇಕಪ್ಪ. ಎಂಥ ಮಾತು ನೋಡಿ, ಭೀಷ್ಮರಕ್ಷಿಣ, ಭೀಷ್ಮಾಚಾರ್ಯರ ಸುತ್ತಲೂ ಕವರಪ್ ಮಾಡಿಕೊಂಡು ರಥಗಳನ್ನು ನಿಲ್ಲಿಸ್ಬೇಕು, ರೆಡಿ ಮಾಡು ಬೇಗ ನೀನು. ತುಂಬಾ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೆ ನಾನು ಪಾಂಡವರ ಕೌರವ ಸಮಾಗಮ ಯುದ್ಧಕ್ಕೆ, ಈಗ ರೆಡಿಯಾಗಿದೆ ಅದು, ನಮಗಿನ್ನೇನು ಕೆಲಸ ಇಲ್ಲ, ಒಂದೇ ಕೆಲಸ. ದುರ್ಯೋಧನ ಹೇಳೋದು ನೋಡಿ, ಭೀಷ್ಮಾಚಾರ್ಯರನ್ನ ಕಾಪಾಡೋದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದಿಲ್ಲ. ಭೀಷ್ಮಾಚಾರ್ಯರು ಒಬ್ಬರು ಬದುಕಿದ್ದಾರೆ ಅಂದ್ರೆ ಎಲ್ಲರನ್ನು ಮುಗಿಸ್ಬಿಡ್ತಾರ. ಭೀಷ್ಮರಿದ್ರೆ ಯುದ್ಧ ಗೆದ್ದ ಹಾಗೆನ. ಅವರೇ ಹೇಳಿದ್ದಾರೆ ನಾನು ಶಿಖಂಡಿನ್ ಕೊಲ್ಲಲ್ಲ ಅಂತ. ಯಾಕೆ ಕೊಲ್ಲಲ್ಲ ಅಂದ್ರೆ ಹೆಣ್ಣಾಗಿದ್ದವನು ಮತ್ತೆ ಗಂಡಾಗಿ ಬಂದ, ಅವರೇ ಹೇಳಿದ್ದಾರೆ. ಆದ್ದರಿಂದ ಅವನು ಬಂದ್ರೆ ನಾ ಯುದ್ಧದಿಂದ ಸ್ವಲ್ಪ ಹಿಂಬರ್ತೇನೆ ಅಂತ ಅವರೇ ಹೇಳಿದ್ದಾರೆ. ಆದ್ದರಿಂದ ಪಾಂಡವರು ಶಿಖಂಡಿಯನ್ನ ರೆಡಿ ಮಾಡಿಡ್ತಾರೆ ಭೀಷ್ಮಾಚಾರ್ಯರಿಗೋಸ್ಕರ. ಅದಕ್ಕೋಸ್ಕರ ಭೀಷ್ಮರಿಗೂ ಶಿಖಂಡಿಗೂ ಮುಖಾಮುಖಿ ಆಗದೇ ಇರುವಂತೆ ನಾವು ಕಾಪಾಡಬೇಕು. ಆದ್ದರಿಂದ ಏನ್ ಮಾಡ್ಬೇಕು, ಫಸ್ಟೇ ಶಿಖಂಡಿನ ಮುಗಿಸ್ಬಿಟ್ರೆ ನಮ್ಗ ಟೆನ್ಷನ್ನೇ ಇರಲ್ಲ. ಅದಕ್ಕೆ ಏನ್ ಮಾಡಬೇಕು, ಪೂರ್ವ ಪಶ್ಚಿಮ ದಕ್ಷಿಣ ಮತ್ತು ಉತ್ತರ ದಿಕ್ಕಿನಲ್ಲಿ ಎಲ್ಲ ಶಸ್ತ್ರಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ ರಾಜರು ಫಸ್ಟ್ ಭೀಷ್ಮಾಚಾರ್ಯರನ್ನು ಕಾಪಾಡ. ಇಂಥ ಮಾತಂತ ನೋಡಿ, ಸಿಂಹವನ್ನ ಕಾಪಾಡ್ತಕ್ಕಂಥವ್ರು ಇಲ್ಲ ಅಂದ್ಬಿಟ್ರೆ ಒಂದು ತೋಳ ಸಿಂಹವನ್ನೇ ಕೊಂದು ಬಿಡುತ್ತೆ. ಆದ್ದರಿಂದ ಸಿಂಹ ಭೀಷ್ಮರು, ತೋಳ ಶಿಖಂಡಿ, ಸಿಂಹವನ್ನ ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ. ಅರ್ಜುನನಿಗೆ ಎಡಭಾಗದಲ್ಲಿ ಯುಧಾಮನ್ಯು ಇದ್ದಾನೆ, ಅರ್ಜುನನ ಬಲಭಾಗದಲ್ಲಿ ಉತ್ತಮೌಜಸ್ಸಿದ್ದಾನೆ. ಆ ಅರ್ಜುನ ಶಿಖಂಡಿಯನ್ನ ಎರಡು ಭಾಗಗಳಲ್ಲೂ ರಕ್ಷಣೆ ಮಾಡ್ತಾನೆ. ನೋಡ್ರಿ, ಸೂಕ್ಷ್ಮವಾಗಿ ಗಮನಿಸಿದ್ದಾನೆ ದುರ್ಯೋಧನ. ಅರ್ಜುನನ ಎರಡು ಭಾಗದಲ್ಲಿ ಅವನಿಗೆ ಸೆಕ್ಯೂರಿಟಿಯಾಗಿ ಯಾರಿದ್ದಾರೆ, ಯುಧಾಮನ್ಯು ಉತ್ತಮೌಜ. ಆದ್ರೆ ಶಿಖಂಡಿಗೆ ಎಡಬಲ ಭಾಗಗಳಲ್ಲಿ ಕಾಪಾಡತಕ್ಕಂಥವನು ಯಾರು, ಅರ್ಜುನ ಒಬ್ಬನೇ. ಆದ್ದರಿಂದ ಅರ್ಜುನನ ರಕ್ಷಣೆಯಲ್ಲಿ ಚೆನ್ನಾಗಿ ಇರುವ ಶಿಖಂಡಿ ಭೀಷ್ಮರನ್ನ ಕೊಲ್ಲದೇ ಇರುವಂತೆ ನಾವು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದ ಹಾಗೆ ಮಾತಾಡ್ತಾ ಮಾತಾಡ್ತಾ ರಾತ್ರಿ ಆಯ್ತು. ಮಾರನೇ ದಿನ ಬೆಳಗ್ಗೆ ರಥಗಳಿಗೆ ವಾಹನಗಳನ್ನ, ಕುದುರೆಗಳನ್ನ ಕಟ್ತಾ ಇದ್ದಾರೆ. ಶಬ್ದಗಳು ಬರ್ತಾ ಇದೆ, ಶಂಖ ದುಂದುಬಿ ಘೋಷಗಳು, ಸಿಂಹನಾದ, ಕುದುರೆಗಳು ಮಾಡುವ ಶಬ್ದ, ರಥಗಳ ಚಕ್ರಗಳ ಶಬ್ದ, ಆನೆಗಳ ಹೇಂಕಾರ, ಸೈನಿಕರು ಮಾಡತಕ್ಕಂತಹ ಶಬ್ದಗಳು, ಪರಸ್ಪರ ತೊಡೆಗಳನ್ನ ತೋಳುಗಳನ್ನ ಹೊಡ್ಕೊಳ್ಳೋದು, ಚಪ್ಪಾಳೆ ಹೊಡೆಯೋದು, ಓ ಅಂತ ಕೂಗ್ತಾ ಇದ್ದಾರೆ. ಇನ್ನೇನು ಸೂರ್ಯೋದಯ ಆಯ್ತು ಅನ್ನುವ ಕಾಲಕ್ಕೆ ಪಾಂಡವರ ದೊಡ್ಡ ಸೈನ್ಯ ಯುದ್ಧಕ್ಕಾಗಿ ನಿಂತ್ಕೊಳ್ತು. ಅವ್ರಿಗೆ ಅಪೋಸಿಟ್ ಆಗಿ ನಿನ್ನ ಮಕ್ಕಳ ಸೈನ್ಯವು ನಿಂತ್ಕೊಳ್ತು. ಏನು ಬಂಗಾರದಿಂದ, ಅದಕ್ಕೆ ನಾನು ಶ್ಲೋಕ ಹೇಳಲ್ಲ ಅಂತ ಹೇಳಿದ್ದು. ಎಲ್ಲ ಬಂಗಾರದಿಂದ ಅದ್ಭುತವಾಗಿ ರೆಡಿ ಮಾಡಿದಂತಹ ಆನೆಗಳ ಮೇಲೆ, ಕುದುರೆಗಳ ಮೇಲೆ, ರಥಗಳ ಮೇಲೆ ಓ ಅಂತ ಬಂಗಾರದ
ಆಭರಣಗಳನ್ನು ಹಾಕ್ಬಿಟ್ಟಿದ್ದಾರೆ. ನೂರಾರು ರಥಗಳು ಎಷ್ಟು ಡಿಸಿಪ್ಲಿನ್ಡ್ ಆಗಿ ನಿಂತ್ಕೊಂಡಿದೆ ಅಂತಂದ್ರೆ ಒಳ್ಳೆ ಸಿಟಿ ಇದ್ದಾಗಿತ್ತಂತದೆಲ್ಲ. ಅದೆಲ್ಲದರ ಮಧ್ಯದಲ್ಲಿ ಭೀಷ್ಮಾಚಾರ್ಯರು ಪೂರ್ಣವಾದ ಚಂದ್ರನಂತೆ, ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸ್ತಾ ಇದ್ದಾರೆ ಮಹಾನುಭಾವರು. ಆನೆಗಳು, ರಥಗಳು, ಪದಾತಿಗಳು, ಕುದುರೆಗಳು ಲಕ್ಷ ಲಕ್ಷ ಸಂಖ್ಯೆಗಳಲ್ಲಿ ನಿಂತುಕೊಂಡಿದ್ದಾರೆ. ಆ ಎಲ್ಲರ ಕೈಯಲ್ಲಿ ಧ್ವಜಗಳು, ರಥಗಳ ಮೇಲೆ ಧ್ವಜಗಳು ಮೇಲೆ ನಿಂತಿವೆ. ಬಂಗಾರದಿಂದ, ಮಣಿಗಳಿಂದ ಅಲಂಕಾರ ಮಾಡಿದ ಆ ಧ್ವಜಗಳು ಅಗ್ನಿಯ ಕಾಂತಿಯನ್ನು ಮೀರಿಸಿಬಿಟ್ಟಿದೆಯಂತೆ. ಹಾಗೆ ಎಲ್ಲರೂ ಕೈಗಳಿಗೆ ಏನ್ ಗ್ಲೌಸ್ ಹಾಕೋಬೇಕು, ಎದೆಗೆ ಏನ್ ಕವಚಗಳು ಹಾಕೋಬೇಕು ಎಲ್ಲ ಹಾಕೊಂಡು ನಿಂತಿದ್ದಾರೆ. ಶಕುನಿ, ಶಲ್ಯ, ಜಯದ್ರಥ, ವಿಂದಾನುವಿಂದ, ಸುಲಕ್ಷಣ, ಅವನು ಕಾಂಬೋಜದವನು. ಜಯದ್ರಥ ಸಿಂಧು ದೇಶದವನು. ಶ್ರುತಾಯುಧ, ಜಯತ್ಸೇನ ಎಲ್ಲ ಕಳಿಂಗ ದೇಶದವರು. ಕೌಸಲ ದೇಶದ ಬೃಹದ್ಬಲ, ಸಾತ್ವತ ವಂಶಕ್ಕೆ ಸೇರಿದಂತಹ ಕೃತವರ್ಮ, ಒಳ್ಳೆ ದಕ್ಷಿಣೆಯನ್ನ ಕೊಟ್ಟಂತಹ ಎಲ್ಲ ಮಹಾನುಭಾವರು ಕೌರವರ 10 ಅಕ್ಷೋಹಿಣಿಗೆ ನಾಯಕರಾಗಿದ್ದಂತಹ ವ್ಯಕ್ತಿಗಳು. ಯಾರ್ಯಾರು? ಶಕುನಿ, ಶಲ್ಯ, ಜಯದ್ರಥ, ವಿಂದಾನುವಿಂದ, ಸುಲಕ್ಷಣ, ಶ್ರುತಾಯುಧ, ಜಯತ್ಸೇನ, ಬೃಹದ್ಬಲ, ಕೃತವರ್ಮ. ಈ 10 ಜನಗಳು ಕೌರವರ 10 ಅಕ್ಷೋಹಿಣಿ ಸೈನ್ಯಕ್ಕೆ ಸೇನಾಪತಿಗಳಾಗಿ ನಿಂತಿದ್ದಂತಹ ವ್ಯಕ್ತಿಗಳು. ಇನ್ನು ದುರ್ಯೋಧನನ ಕೈಲಿದ್ದಂತಹ ರಾಜರು, ಅವ್ರ ಮಕ್ಕಳು ಎಲ್ಲ ರೆಡಿಯಾಗಿದ್ದರು. ಕೃಷ್ಣಾಜಿನಗಳನ್ನ ಕಟ್ಟಿಕೊಂಡಿದ್ದಾರೆ, ಧ್ವಜಗಳನ್ನ ಎತ್ತುಕೊಂಡಿದ್ದಾರೆ, ರಥಗಳಲ್ಲಿ ಮೈ ಮೇಲೆ ಮಾಲೆಗಳನ್ನ, ಆಭರಣಗಳನ್ನ ಹಾಕೊಂಡಿದ್ದಾರೆ. ದುರ್ಯೋಧನನಿಗೋಸ್ಕರವಾಗಿಯೇ ಹುಟ್ಟಿದವರು ಅಂತ. ಸೃಷ್ಟಾಹ ದುರ್ಯೋಧನಸ್ಯಾರ್ಥ, ಎಂಥ ಮಾತು ನೋಡಿ. ಬ್ರಹ್ಮಲೋಕಾಯ ದೀಕ್ಷಿತ, ದುರ್ಯೋಧನನಿಗೋಸ್ಕರವಾಗೇ ಹುಟ್ಟಿ ಬಂದವರು, ಬ್ರಹ್ಮಲೋಕವನ್ನ ಪಡಿಬೇಕು ಅಂತ ಸಂಕಲ್ಪವನ್ನ ಮಾಡಿಕೊಂಡವರು ಇವರೆಲ್ಲ ದುರ್ಯೋಧನನಿಗೋಸ್ಕರವಾಗಿ ಪ್ರಾಣವನ್ನ ಬಿಡಬೇಕು ಅಂತ ನಿಂತವರು. ಇದರ ಜೊತೆಯಲ್ಲೇ ಏಕಾದಶಿ ಧಾರ್ತರಾಷ್ಟ್ರೀ ಕೌರವಾಣಾಂ ಮಹಾಚಮೋ, 10 ಸೈನ್ಯ, 10 ಅಕ್ಷೋಹಿಣಿ ಆಯ್ತಲ್ಲ, ಇನ್ನು 11 ಅಕ್ಷೋಹಿಣಿ ಆಗ್ಬೇಕಲ್ಲ ಕೌರವರದ್ದು. ಏಕಾದಶಿ, 11ನೇದ್ಯಾವುದೋ ದುರ್ಯೋಧನನಿಗೆ ಸಂಬಂಧಪಟ್ಟ ಕೌರವರ ದೊಡ್ಡ ಸೈನ್ಯ. ಈ ಎಲ್ಲ 11 ಅಕ್ಷೋಹಿಣಿ ಸೈನ್ಯದ ಎದುರು ಭಾಗದಲ್ಲಿ ನಿಂತ ಮಹಾನುಭಾವರು ಭೀಷ್ಮಾಚಾರ್ಯರು. ತಲೆ ಮೇಲೆ ಶ್ವೇತೋಷ್ಣೀಶ, ಬಿಳಿ ಬಟ್ಟೆ ಸುತ್ತಕೊಂಡಿದ್ದಾರೆ, ರುಮಾಲು ಅಂತ ಕರೀತಾರೆ. ಬಿಳಿ ಕುದುರೆಗಳನ್ನ ಕಟ್ಟಿದ ರಥದಲ್ಲಿ ಕೂತಿದ್ದಾರೆ, ಬಿಳಿಯಾದ ಕವಚಗಳನ್ನ ಧಾರಣೆ ಮಾಡಿದ್ದಾರೆ. ಅಪರಿಮಿತ ಗುಣಗಳಿಂದ ಅಚ್ಯುತರಾಗಿದ್ದಾರೆ. ಚಂದ್ರನಂತೆ ಹೊಳಿತಾ ಇದ್ದಾರೆ. ಅಂತ ಭೀಷ್ಮಾಚಾರ್ಯರನ್ನ ನಾನು ನೋಡಿದೆ. ಬಂಗಾರಮಯ ರಥದಲ್ಲಿ ಬೆಳ್ಳಿಯ ಕಂಬಕ್ಕೆ ಕಟ್ಟಿದ ಧ್ವಜವನ್ನ ಹಿಡಿದಿದ್ದ, ತಾಳೆ ಮರದ ಧ್ವಜ ಅವರದ್ದು. ಅಂತಹ ಮಹಾನುಭಾವರಾದ ಎತ್ತರದ ದೇಹದ ಭೀಷ್ಮರನ್ನ ಕುರುಪಾಂಡವರು ನೋಡಿದ್ರು. ಅವರನ್ನು ನೋಡ್ತಾ ಇದ್ದ ಹಾಗೆ ಪಾಂಡವರಿಗೆ, ಸಂಜಯರಿಗೆ, ದೃಷ್ಟದ್ಯುಮ್ನನೆ ಮೊದಲಾದವರಿಗೆಲ್ಲ ಮೈಯಲ್ಲಿ ನಡುಕ ಹತ್ತು ಬಿಡುತ್ತಂತೆ ಭೀಷ್ಮರನ್ನು ನೋಡ್ತಾ ಇದ್ದ ಹಾಗೆ. ಹಾಗೆ ಜೃಂಭಮಾಣಂ ಮಹಾಸಿಂಹಂ, ಅಂತ ಬಾಯಿ ತೆಗೆದು ನಿಂತಂತ ಸಿಂಹವನ್ನ ನೋಡ್ತಾ ಇದ್ದ ಹಾಗೆ ಹೆದರ್ಕೊಂಡ್ಬಿಡುತ್ತಲ್ಲ ಜಿಂಕೆಗಳೆಲ್ಲ, ಹಾಗೆ ಹೆದರು ಬಿಟ್ರು ಭೀಷ್ಮರನ್ನ ನೋಡಿ. 11 ಅಕ್ಷೋಹಿಣಿ ಸೈನ್ಯ, ಪಾಂಡವರದ್ದು 7 ಸೈನ್ಯ. ಯುದ್ಧವೆನ್ನುವ ದೊಡ್ಡ ಸಮುದ್ರದಲ್ಲಿ ಬಿದ್ದ ದೊಡ್ಡ ದೊಡ್ಡ ತಿಮಿಂಗಿಲ ಗಿಲಗಿಲ ಮೊದಲಾದ ಮಹಾಮಹಾಪ್ರಾಣಿಗಳಂತೆ ಕೂಡಿದಂತಹ ದೊಡ್ಡ ದೊಡ್ಡ ಸೈನಿಕರು ಎಲ್ಲ ಇದ್ದಾರೆ. ಇಂತಹ ಸೈನ್ಯವನ್ನ ನಾನು ನೋಡಿರ್ಲಿಲ್ಲ, ನಾನು ಕೇಳಿರ್ಲಿಲ್ಲ. ಆ ರೀತಿಯಾದ ಉಭಯ ಸೈನ್ಯಗಳ ಸಮಾಗಮ, ಉಭಯ ಸೈನ್ಯ ಸಮಾಗಮ ಹಾಗಿತ್ತಪ್ಪ ರಾಜ, ಹಾಗಿತ್ತು. ವೇದವ್ಯಾಸ ದೇವರು ಹೇಳಿದ್ರಲ್ಲ ಆಗತ್ತೆ ಅಂತ, ಆ ವೇದವ್ಯಾಸ ದೇವರ ಮಾತು ಸತ್ಯವಾಯಿತು. ಎಲ್ಲ ರಾಜರು ಸೇರಿ ಬಂದ್ರು.
ಅವತ್ತು ಚಂದ್ರ ಮಖಾ ನಕ್ಷತ್ರದಲ್ಲಿ ಇದ್ದ. ನೋಡ್ರಿ ಯುದ್ಧ ಯಾವಾಗ ಆರಂಭ ಆಯ್ತು. ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಯುದ್ಧ ಭೂಮಿಯಲ್ಲಿ ನಿಂತಾಗ ಚಂದ್ರ ಯಾವ ನಕ್ಷತ್ರದಲ್ಲಿದ್ದ? ಅದಕ್ಕೆ ಮಹಾಭಾರತವನ್ನ ಕೇಳಬೇಕು ಅಂತ, ವಿಶಿಷ್ಟವಾಗಿ ಕೇಳಬೇಕು ಅಂತ. ಮಘಾ ವಿಷಯಗ ಸೋಮಃ. ಅವತ್ತು ಚಂದ್ರ ಮಖಾ ನಕ್ಷತ್ರದಲ್ಲಿ ಇದ್ದ. 7 ಗ್ರಹಗಳು, ಉರಿಯುವ ಗ್ರಹಗಳು, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಅಂತನಾದ್ರೂ ಇಟ್ಕೊಳ್ಳಿ, ಅಥವಾ ರಾಹುಕೇತುವನ್ನ ಸೇರಿಸಿ 7 ಅಂತನಾದ್ರೂ ಮಾಡ್ಕೊಳ್ಳಿ. ಒಟ್ಟು 7 ಉರಿಯುವ ಗ್ರಹಗಳು ಒಟ್ಟಿಗೆ ಒಂದೇ ಸಲ ಆಕಾಶದಲ್ಲಿ ಬಂದು ಸೇರಿಬಿಟ್ಟು. ಸೂರ್ಯ ಹುಟ್ಟುವಾಗ 2 ಭಾಗ ಆಯ್ತಂತೆ ಸೂರ್ಯನಿಗೆ. 2 ಸೂರ್ಯ ಹುಟ್ಟಿ ಬಂದ ಅಂತ ಕಾಣಿಸ್ತಂತೆ. ಸೂರ್ಯನ ಸುತ್ತಲೂ ಉರಿಯುವ ಬೆಂಕಿಯ ಜ್ವಾಲೆಗಳು ಕಾಣಿಸ್ತಂತೆ. ದಕ್ಷಿಣ ದಿಕ್ಕಿನಲ್ಲಿ ಮಾಂಸ ರಕ್ತ ಕುಡಿಬೇಕು ಅಂತ ಆಸೆ ಪಡತಕ್ಕಂತ ನರಿಗಳು, ಗೋಮಾಯು ಅಂದ್ರೆ ನರಿ, ವಾಯಸ ಅಂದ್ರೆ ಕಾಗೆ, ಎಲ್ಲ ಓ ಅಂತ ಕೂಗ್ಬಿಟ್ಟುವಂತೆ. ಈ ಒಂದು ಸೂಕ್ಷ್ಮ ಗಮನಿಸ್ತಾರೆ ನೋಡ್ರಿ. ಅಹನ್ಯಹನಿ ಪಾರ್ಥಾನಾಂ ವೃದ್ಧ ಕುರು ಪಿತಾಮಹ ಭರದ್ವಾಜಾತ್ಮಜಶ್ಚೈವ ಪ್ರಾತರುತ್ಥಾಯ ಸಂಯತೌ ಜಯೋಸ್ತು ಪಾಂಡುಪುತ್ರಾಣಾಂ ಇತ್ಯೂಚತುರರಿಂದಮೌ. ಎವ್ರಿ ಡೇ ಬೆಳಗ್ಗೆ ಎದ್ದು ಸ್ನಾನಾನ್ಹೀಕಗಳನ್ನ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡುವಾಗ ಕುರುಕುಲ ಪಿತಾಮಹರು, ಕುರುವೃದ್ಧರು ಅಂತ ಪ್ರಸಿದ್ಧರಾದ ನಮ್ಮ ಭೀಷ್ಮಾಚಾರ್ಯರು, ಭರದ್ವಾಜರ ಮಕ್ಕಳಾದ ದ್ರೋಣಾಚಾರ್ಯರು ಪ್ರತಿನಿತ್ಯ ದೇವರ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡುವಾಗ ಪಾಂಡವರು ಗೆಲ್ಲಿ ಜಯೋಸ್ತು ಪಾಂಡವ. ಎಂತ ಮಾತು ನೋಡ್ರಿ. ಜಯೋಸ್ತು ಪಾಂಡುಪುತ್ರಾಣ, ಪಾಂಡವರು ಗೆಲ್ಲಿ, ಪಾಂಡವರಿಗೆ ಗೆಲುವಾಗ್ಲಿ ಅಂತ ಹೇಳ್ತಾ ಇದ್ರಂತೆ, ಆಶೀರ್ವಾದ ಮಾಡ್ತಿದ್ರಂತೆ ಭಗವಂತನಲ್ಲಿ. ನೋಡಿ, ಅದಕ್ಕೆ ಹೇಳಿದ್ದು ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ ಸಂಜಯನಿಗೆ ವ್ಯಾಸರ ಅನುಗ್ರಹದಿಂದ. ಇವರ ಮನಸ್ಸಿನಲ್ಲಿ ಏನಿದೆ? ಪಾಂಡವರು ಗೆಲ್ಲಬೇಕು ಅಂತ. ಆದರೂ ಮಾತು ಕೊಟ್ಟಿದ್ದಾರೆ, ಕೌರವರ ಪರವಾಗಿ ಯುದ್ಧಕ್ಕೆ ಬಂದು ನಿಂತು ಬಿಟ್ಟಿದ್ದಾರೆ. ಎಲ್ಲ ಧರ್ಮಗಳನ್ನ ಚೆನ್ನಾಗಿ ತಿಳಿದಂತಹ ಮಹಾನುಭಾವರಾದಂತಹ ಭೀಷ್ಮಾಚಾರ್ಯರು ಎಲ್ಲ ರಾಜರನ್ನ ಹತ್ರ ಕರೆದ್ರು. ಮಾತಾಡ್ತಾರೆ ನೋಡ್ರಿ. ಇದಂಬಹ ಕ್ಷತ್ರಿಯಾದ್ವಾರಂ ಸ್ವರ್ಗಾಯಾಪಾವೃತಂ ಮಹತ್ ಗಚ್ಚಧ್ವಂ ತೇನ ಶಕ್ರಸ್ಯ ಬ್ರಹ್ಮಣಶ್ಚ ಸಲೋಕತ ಯೇಷವ ಶಾಶ್ವತಃ ಪಂಥಾಃ ಪೂರ್ವೈಃ ಪೂರ್ವತರೈರ್ಗತಃ ಸಂಭಾವಯತ ಚಾತ್ಮಾನಂ ಅವ್ಯಗ್ರ ಮನಸೋ ಯುಧಿ ನಾಭಾಗೋ ಹಿ ಯಯಾತಿಶ್ಚ ಮಾಂಧಾತ ನಹುಷೋ ನೃಗಃ ಸಂಸಿದ್ಧಾ ಪರಮಂ ಸ್ಥಾನಂ ಗತಾಃ ಕರ್ಮಭಿರೀದೃಶೈಃ. ಭೀಷ್ಮಾಚಾರ್ಯರ ಮಾತು. ಕ್ಷತ್ರಿಯರೇ, ನಿಮಗೆಲ್ಲ ನೋಡಿ ಸ್ವರ್ಗಕ್ಕೆ ಹೋಗುವ ದೊಡ್ಡ ಬಾಗಿಲು ತೆಗೆದು ಬಿಟ್ಟಿದೆ. ಯುದ್ಧ ಅನ್ನೋದು ಈ ಬಾಗಿಲಿನ ಒಳಗೆ ಪ್ರವೇಶ ಮಾಡುವುದರ ಮೂಲಕ ನ್ಯಾಯವಾಗಿ ಧರ್ಮಯುದ್ಧವನ್ನ ಮಾಡಿ ಇಂದ್ರನ ಲೋಕವನ್ನ ಪಡೆಯಿರಿ. ಇನ್ನೂ ಜ್ಞಾನಿಗಳು ಬ್ರಹ್ಮದೇವರ ಲೋಕವನ್ನು ಪಡೆದು ಬಿಡ್ರಿ. ನಿಮ್ಮ ಹಿರಿಯರು, ಅವರ ಹಿರಿಯರು ಉತ್ತಮವಾದ ಲೋಕವನ್ನ ಪಡೆದಂತಹ ಮಾರ್ಗ ಈ ಯುದ್ಧ. ಹರಿಗುರುಗಳು ನಿಮಗೋಸ್ಕರವಾಗಿ ಕೊಟ್ಟ ದೊಡ್ಡ ಅವಕಾಶ, ದೊಡ್ಡ ಉನ್ನತ ಉತ್ತಮ ಲೋಕಗಳನ್ನ ಪಡಿಲಿಕ್ಕ ಕೊಟ್ಟ ದೊಡ್ಡ ಅವಕಾಶ ಈ ಯುದ್ಧ. ನಾಭಾಗ, ಯಯಾತಿ, ಮಾಂಧಾತೃ, ನಹುಷ, ಮೃಗ ಅವರೆಲ್ಲ ಇಂಥ ದೊಡ್ಡ ಯುದ್ಧವನ್ನ ಚೆನ್ನಾಗಿ ಮಾಡಿ ಉತ್ತಮವಾದ ಸ್ಥಾನವನ್ನ ಪಡೆದಿದ್ದಾರೆ. ರೋಗ ಬಂದು ಮನೆಯಲ್ಲಿ ಸಾಯೋದು ಅನ್ನೋದು ಕ್ಷತ್ರಿಯನಿಗೆ ದೊಡ್ಡ ಅಧರ್ಮ. ಅದು ಯುದ್ಧದಲ್ಲಿ ಸಾಯೋದೇ ಕ್ಷತ್ರಿಯನಿಗೆ ದೊಡ್ಡ ಧರ್ಮ. ಹೊರಡ್ರಿ, ಯುದ್ಧ ಮಾಡ್ರಿ, ಇಂದ್ರ ಬ್ರಹ್ಮರ ಲೋಕಗಳನ್ನ ಪಡೆದು ಬಿಡ್ರಿ. ಎಂಥ ಮಾತು. ಭೀಷ್ಮಾಚಾರ್ಯರ ಮಾತನ್ನ ಕೇಳ್ತಾ ಇದ್ದ ಹಾಗೆ ಎಲ್ಲ ಹೊರಟ್ರು. ಆದ್ರೆ ಒಬ್ಬ ಇದ್ನಲ್ಲ ಕರ್ಣ, ಅವನು ಹೇಳಿದ್ನಲ್ಲ, ನಾನು ಭೀಷ್ಮರು ಬೀಳೋ ತನಕ ಯುದ್ಧ ಮಾಡಲ್ಲ ಅಂತ ವಾಪಸ್ ಬಂದ. ಅವನ ಅಮಾತ್ಯರು, ಅವನ ಬಂಧುಗಳು ಅವರೆಲ್ಲ
ಕರ್ಣನಿಗೆ ಸಂಬಂಧಪಟ್ಟ ಪರ್ಸನಲ್ ಅಸಿಸ್ಟೆಂಟ್ಸ್ ಯಾರು ಯುದ್ಧಕ್ಕೆ ಬರಲಿಲ್ಲ. ಅಪೇತ ಕರ್ಣಾಹ ಪುತ್ರಾಸ್ತೆ, ಕರ್ಣನಿಲ್ಲದಂತಹ ನಿನ್ನ ಮಕ್ಕಳು ಯುದ್ಧ ಮಾಡಬೇಕು ಅಂತ ದಶದಿಕ್ಕುಗಳಲ್ಲಿ ಸಿಂಹನಾದವನ್ನ ಮಾಡ್ತಾ ಬಂದ್ರು. ಶ್ವೇತಛತ್ರಗಳಂತೆ, ಪತಾಕೆಗಳಂತೆ, ಧ್ವಜಗಳಂತೆ, ಆನೆಗಳು, ಕುದುರೆಗಳು, ಸೈನಿಕರು, ರಥಗಳು, ವೈಭವ ವೈಭವ ವೈಭವ, ಭೇರಿ ಪಣವ, ಪಟಹ, ಇದೆಲ್ಲ ಆಯುಧ, ಇದೆಲ್ಲ ವಾದ್ಯ ವಿಶೇಷಗಳು, ರಥಗಳ ಚಕ್ರಗಳ ಶಬ್ದ. ಭೂಮಿ ತುಂಬಾ ಮುಚ್ಚಿ ಹೋಯಿತು. ದೊಡ್ಡ ದೊಡ್ಡ ಬಂಗಾರದ ಪರ್ವತಗಳು ಓಡಾಡ್ತಾ ಇದೆ ಅನ್ನುವಂತೆ ಕಾಣ್ತಾ ಇದ್ರಂತೆ ಅಲಂಕಾರ ಮಾಡಿಕೊಂಡ ಕ್ಷತ್ರಿಯರು. 5 ನಕ್ಷತ್ರಗಳ ಚಿಹ್ನೆಯಿಂದ ಕೂಡಿದ್ದು, ತಾಳದ ಧ್ವಜ, ತಾಳೆಯ ಮರದ ಧ್ವಜ ಭೀಷ್ಮಾಚಾರ್ಯರದ್ದು. ನಿಂತರು ರಥದಲ್ಲಿ. ಆ ಭೀಷ್ಮಾಚಾರ್ಯರ ಸುತ್ತಲೂ ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೋಬೇಕು ಅಂತ ಭೀಷ್ಮಾಚಾರ್ಯರ ಆದೇಶ ಇತ್ತೋ ಅವರವ್ರವ್ರವ್ರವ್ರು ಅವ್ರವ್ರ ಜಾಗದಲ್ಲಿ ನಿಂತ್ಕೊಂಡ್ರು. ಶೈಬ್ಯ ಆನೆ ಮೇಲೆ ಕೂತ್ಕೊಂಡು ಎಲ್ಲರಿಗಿಂತ ಮುಂದೆ ನಿಂತ, ಕಮಲದ ಬಣ್ಣ ಅಂತೆ ಅವನು ಶೈಬ್ಯ. ಸಿಂಹಲಾಂಗೂಲಕೇತನಃ, ಸಿಂಹದ ಬಾಲವನ್ನ ತನ್ನ ಧ್ವಜವನ್ನಾಗಿ ಮಾಡಿಕೊಂಡ ಅಶ್ವತ್ಥಾಮಾಚಾರ್ಯರು ಸೇನೆಯ ಮುಂಭಾಗದಲ್ಲಿ ಹೊರಟಿದ್ದಾರೆ. ಶ್ರುತಾಯು, ಚಿತ್ರಸೇನ, ಪುರುಮಿತ್ರ, ವಿವಿಂಶತಿ, ಶಲ್ಯ, ಭೂರಿಶ್ರವ, ವಿಕರ್ಣ, ಈ 7 ಜನ ಧನುರ್ಧಾರಿಗಳು ಅಶ್ವತ್ಥಾಮಾಚಾರ್ಯರನ್ನ ಫಾಲೋ ಮಾಡ್ತಾ ಭೀಷ್ಮಾಚಾರ್ಯರ ಎದುರಿಗೆ ಬಂದು ನಿಂತು ಅವರವರಿಗೆ ಯೋಗ್ಯವಾದ ಬಂಗಾರದ ರಥ, ಧ್ವಜ ಅಲಂಕಾರ ಮಾಡಿತ್ತಲ್ಲಿ. ದ್ರೋಣಾಚಾರ್ಯರು ಹೇಗಿದೆ, ಅದ್ಭುತ. ದ್ರೋಣಾಚಾರ್ಯರು ಬಂಗಾರದ ಬಣ್ಣದ ಯಜ್ಞ ವೇದಿಕೆಯನ್ನ ತಮ್ಮ ಧ್ವಜದಲ್ಲಿ ಇಟ್ಟುಕೊಂಡಿದ್ರಂತೆ. ಕಮಂಡಲು ವಿಭೂಷಿತಾಹ, ಕಮಂಡಲುಗಳಿತ್ತಂತೆ. ಅಂತಹ ಧ್ವಜದಿಂದ ವಿಭೂಷಿತರಾಗಿರತಕ್ಕಂತಹ ದ್ರೋಣಾಚಾರ್ಯರು ಮುಂದೆ ನಿಂತರು. ದುರ್ಯೋಧನ ಲಕ್ಷ ಲಕ್ಷ ಸೈನಿಕರನ್ನು ಎಳ್ಕೊಂಡು ಹೋಗ್ತಾ ಇದ್ದ. ಅವನದ್ದು ಸರ್ಪಧ್ವಜ. ಮಣಿಮಯೋ ನಾಗೋ ಮಣಿಮಯೋ ಧ್ವಜ, ಮಣಿಯಿಂದ ಮಾಡಿದ ನಾಗ ಇದೆ, ಸೂಕ್ಷ್ಮ ಅಂದ್ರಿದೆ ಧ್ವಜ. ಅದಾದ್ಮೇಲೆ ಅವನನ್ನ ಫಾಲೋ ಮಾಡ್ತಾ ಪೌರವ, ಕಾಳಿಂಗ, ಸುದಕ್ಷಿಣ, ಕ್ಷೇಮಧನ್ವ, ಸುಮಿತ್ರ ಇವರೆಲ್ಲ ಬಂದು ನಿಂತರು. ಅದಾದ್ಮೇಲೆ ಮಗಧ ದೇಶದ ರಾಜ ವೃಷಭ ಎತ್ತನ್ನ ತನ್ನ ಧ್ವಜದಲ್ಲಿ ಇಟ್ಟುಕೊಂಡು ಬಂದು ನಿಂತ. ಅದಾದ್ಮೇಲೆ ಅಂಗದೇಶಾಧಿಪತಿಯಾಗಿರ್ತಕ್ಕಂಥ ರಾಜ ಕೃಪಾಚಾರ್ಯರು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸೈನ್ಯದಲ್ಲಿ ಬಂದು ನಿಂತರು. ಇನ್ನು ಜಯದ್ರಥ, ಬಂಗಾರದ ಅಲ್ಲ ರಜತ, ಯಾವುದದು, ರಾಜತೇನ ಜಯದ್ರಥ, ಬೆಳ್ಳಿಯಿಂದ ನಿರ್ಮಾಣ ಮಾಡಿದ ವರಾಹಧ್ವಜ. ಬೆಳ್ಳಿಯಿಂದ ನಿರ್ಮಾಣ ಅಂದ್ರೆ ಯಾರ್ಯಾರ ಧ್ವಜ ಲಕ್ಷಣಗಳು ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬೆಳ್ಳಿಯಿಂದ ನಿರ್ಮಾಣ ಮಾಡಿದ ವರಾಹಧ್ವಜ ಜಯದ್ರಥನದ್ದು. ಅವನ ಕಂಟ್ರೋಲ್ನಲ್ಲಿ 1,00,000 ರಥ, 8,000 ಆನೆ, 60,000 ಕುದುರೆಗಳ ಮೇಲೆ ಕೂತಂತಹ ಸೈನಿಕರಿದ್ರು. ಆ ಜಯದ್ರಥ ದೊಡ್ಡ ಸೈನ್ಯದಿಂದ ಪ್ರಕಾಶಮಾನನಾಗಿ ಬೆಳಗಿಬಿಟ್ಟ. ಅದಾದ ಮೇಲೆ ಕಳಿಂಗಾಧಿಪತಿ 60,000 ರಥ, 10,000 ಆನೆ, ಇದರ ಜೊತೆಯಲ್ಲಿ ಕೇತುಮಂತ ರಾಜನ ಜೊತೆ ಹೊರಟ. ಅಲ್ಲಿ ವಿಶೇಷವಾಗಿ ಯಂತ್ರಗಳಿದ್ದುವು, ತೋಮರಗಳಿದ್ದುವು, ಬಾಣಗಳನ್ನ ಇಟ್ಟುಕೊಳ್ಳುವ ಬತ್ತಳಿಕೆಗಳಿದ್ವು, ಪತಾಕೆಗಳಿದ್ವು, ಆನೆಗಳಿದ್ವು, ಎಲ್ಲ ಇತ್ತು. ಆ ಕಳಿಂಗ ದೇಶಾಧಿಪತಿಯಾದ ರಾಜ ಇದ್ನಲ್ಲ, ಅವನ ಧ್ವಜ ವೃಕ್ಷಧ್ವಜ. ಮರವನ್ನ ತನ್ನ ಧ್ವಜದಲ್ಲಿ ಲಕ್ಷಣವಾಗಿ ಇಟ್ಟುಕೊಂಡಿದ್ದ. ಶ್ವೇತಛತ್ರ, ಒಳ್ಳೆ ಚಾಮರ ವ್ಯಜನಗಳಿವೆ. ಆ ಕೇತುಮಂತ ಅನ್ನುವ ರಾಜನು ಕೂಡ ಒಳ್ಳೆ ಆನೆ ಮೇಲೆ ಕೂತು ಅಂಕುಶವನ್ನಿಟ್ಟುಕೊಂಡು ಯುದ್ಧಕ್ಕಾಗಿ ಬಂದ. ಇನ್ನು ಭಗದತ್ತ ನೋಡಿ, ಅವನು ಆನೆ ಮೇಲೆ ಕೂತ್ಕೊಂಡು ಇಂದ್ರದೇವರಂತೆ ಬಂದ ಆಗಿದ್ದಾನೆ. ಆ ಭಗದತ್ತನಿಗೆ ಅವಂತಿ ದೇಶದ ವಿಂದಾನುವಿಂದ ಅನ್ನುವಂತಹ 2 ರಾಜರುಗಳು ಆನೆ ಮೇಲೆ ಕೂತು
ಕೇತುಮಂತರಾಜನನ್ನ ಫಾಲೋ ಮಾಡಿಕೊಂಡು ಬಂದರು. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಅಶ್ವತ್ಥಾಮ, ಬಾಹ್ಲೀಕ, ಕೃಪಾಚಾರ್ಯರು ಇವರೆಲ್ಲ ಮುಖ್ಯವಾಗಿ ನಿಂತು ರಕ್ಷಣೆ ಮಾಡ್ತಾ ಇದ್ದಾರೆ. ರಥಗಳನ್ನ, ಆನೆಗಳನ್ನ, ಕುದುರೆಗಳನ್ನ, ಸೈನಿಕರನ್ನ. ಅಂತಹ ಕೌರವ ಸೈನ್ಯವೆನ್ನುವಂತಹ ಪಕ್ಷಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ, ಕೌರವ ಸೈನ್ಯವೆನ್ನುವಂತಹ ಪಕ್ಷಿ ಪಾಂಡವ ಸೈನ್ಯದ ಮೇಲೆ ಹಾರಿಬಿತ್ತು. ಕೌರವ ಸೈನ್ಯ ಪಕ್ಷಿ ಪಾಂಡವರ ಮೇಲೆ ಹಾರಿಬಿತ್ತು. ಒಂದು ಮುಹೂರ್ತ, ದೊಡ್ಡ ಶಬ್ದ ಅಂತ, ತುಂಬಾ ದೊಡ್ಡ ಶಬ್ದ. ನಾವು ಹೊಡಿತೇವೆ, ವಿ ಆರ್ ರೆಡಿ, ವಿ ಆರ್ ರೆಡಿ, ವಿ ಆರ್ ರೆಡಿ. ಶಂಖದುಂದುಭಿ ಶಬ್ದಗಳು, ಆನೆಗಳ ಶಬ್ದ, ರಥಗಳ ಶಬ್ದ, ಕುದುರೆಗಳು ಮಾಡುವ ಶಬ್ದ, ಯೋಧರು ಮಾಡುವ ದೊಡ್ಡ ಸಿಂಹನಾದ, ಇದೆಲ್ಲ ಆಕಾಶದಲ್ಲಿ ಬೇರೆ ಇನ್ಯಾವ ಶಬ್ದನೂ ಕೇಳಬಾರ್ದು. ಈ ಕೋಲಾಹಲ ಮಧ್ಯದಲ್ಲಿ ಯಾರು ಏನು ಮಾತಾಡ್ತಾರೆ, ತುಟಿ ಅಲ್ಲಾಡಿಸಿಬಿಟ್ರೆ ಸಾಕಂತೆ ವ್ಯಾಸರ ಅನುಗ್ರಹದಿಂದ ಸಂಜಯನಿಗೆ ಗೊತ್ತಾಗ್ಬಿಡ್ತಾ ಇತ್ತು. ಏನ್ ಅನುಗ್ರಹ, ವ್ಯಾಸರ ಅನುಗ್ರಹ ನಮ್ಮ ಮೇಲೆ ಆಯ್ತು ಅಂದ್ರೆ ಸಿಗದೇ ಇರೋದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ನಿನ್ನ ಮಕ್ಕಳ ಸೈನ್ಯ, ಪಾಂಡವರ ಸೈನ್ಯ ರೆಡಿ ಆಯ್ತಪ್ಪ. ಬಂಗಾರದ ಆಭರಣಗಳಿಂದ ಅಲಂಕಾರ ಮಾಡಿದ ನೋಡಿ, ಆನೆಗೆಲ್ಲ ಬಂಗಾರದ ಆಭರಣ ಹಾಕ್ಬಿಟ್ಟಿದ್ದಾರೆ, ಕುದುರೆಗಳಿಗೆ ಹಾಕಿದ್ದ, ರಥಗಳಿಗೆ ಹಾಕಿದ್ದಾರೆ. ಇವ್ರುಗಳೆಲ್ಲ ಧ್ವಜ ಎಲ್ಲದಕ್ಕೂ ಬಂಗಾರಮಯ, ಮೈ ಮೇಲೆ ಹಾಕೊಂಡ ಕವಚಗಳು ಬಂಗಾರ, ಕಿರೀಟಗಳು ಬಂಗಾರ, ಬಂಗಾರದ ಮಯ. ಆಯುಧಗಳನ್ನು ಎತ್ತಿಡ್ಕೊಂಡಿದ್ದಾರೆ ಕೈಯಲ್ಲಿ, ಕೈಗಳಿಗೆ ಗ್ಲೌಸ್ ಗಳನ್ನ ಹಾಕೊಂಡಿದ್ದಾರೆ. ಎಲ್ಲ ನಿಂತುಕೊಂಡ್ರು. ದುಶ್ಯಾಸನ, ದುರ್ವಿಷಃ, ದುರ್ಮುಖ, ದುಸ್ಸಹ, ವಿವಿಂಶತಿ, ಚಿತ್ರಸೇನ, ವಿಕರ್ಣ, ಸತ್ಯವ್ರತ, ಪುರುಮಿತ್ರ, ಜಯ, ಭೂರಿಸ್ರವ, ಶಲ ಇವರೆಲ್ಲ ಹಿಂಭಾಗದಿಂದ ಭೀಷ್ಮಾಚಾರ್ಯರನ್ನು ಕಾಪಾಡ್ತಾ ಇದ್ದಾರೆ. 20,000 ರಥ, ಆ ರಥಗಳ ಹಿಂದೆ ಹೋಗತಕ್ಕ ಅಭೀಷಾಹ, ಶೂರಸೇನ, ಶಿಬಿ, ವಸಾತಿ, ಸಾಲ್ವ, ಮತ್ಸ್ಯ, ಅಂಬಷ್ಠ, ತ್ರಿಗರ್ತ, ಕೇಕಯ, ಸೌವೀರ, ಪೂರ್ವ ದಿಕ್ಕಿನಿಂದ ಬಂದಂತಹ ಯೋಧರುಗಳು, ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಿಂದ ಬಂದಂತಹ ಯೋಧರುಗಳು ಎಲ್ಲರೂ ತನುತ್ಯಜ ಭೀಷ್ಮಾಚಾರ್ಯರಿಗೋಸ್ಕರ ದೇಹತ್ಯಾಗ ಮಾಡಬೇಕು ಅಂತ ರೆಡಿಯಾಗಿರತಕ್ಕಂಥವ್ರು ಭೀಷ್ಮಾಚಾರ್ಯರನ್ನು ಕಾಪಾಡ್ತಾ ಇದ್ದಾರೆ. 10,000 ಆನೆಗಳಿಂದ ಕೂಡಿದ ಮಗಧ ದೇಶದ ರಾಜ ಆ ಎಲ್ಲರನ್ನ ಫಾಲೋ ಮಾಡ್ಕೊಂಡು ಬಂದ. ಹೇಗಿದ್ದಾರೆ ನೋಡ್ರಿ. ಆ ರಥದಲ್ಲಿ ಯಾರ್ಯಾರು ಇರ್ತಾರೆ? ರಥದ ಚಕ್ರವನ್ನ ಕಾಪಾಡತಕ್ಕಂಥವ್ರು ಎಷ್ಟು ಜನ ಇದ್ರು ಅಂತ ಹೇಳ್ತಾರೆ ಇಲ್ಲಿ. ರಥದ ಚಕ್ರಗಳನ್ನ ಕಾಪಾಡತಕ್ಕಂತಹ ವ್ಯಕ್ತಿಗಳು, ಧ್ವಜಗಳನ್ನ ಕಾಪಾಡತಕ್ಕಂಥವ್ರು ಇವರೆಲ್ಲ ಇದ್ರು. ಅಂಥವ್ರು ಎಷ್ಟು ಜನ ಇದ್ರು ಅಂತಂದ್ರೆ, ಶತಾನಾಂ ಅಯುತಾನಿಚ ಅಭೂವನ್ ವಾಹಿನಿ ಮಧ್ಯೆ ಶತಾನಾಂ ಅಯುತಾನಿಚ 60 ಲಕ್ಷ ಜನ ಇದ್ರಂತೆ ಒಟ್ಟು. ಎಷ್ಟೋ? 60 ಲಕ್ಷ. ಕೈಯಲ್ಲಿ ಯುದ್ಧ ಇಟ್ಕೊಂಡಂತ ಲಕ್ಷಾಂತರ ಜನ ಯೋಧರು ಬಿಲ್ಲು ಬಾಣ ಹಿಡ್ಕೊಂಡಿದ್ದಾರೆ, ಕತ್ತಿ ಗುರಾಣಿಗಳನ್ನ ಹಿಡ್ಕೊಂಡಿದ್ದಾರೆ. ಈ ಪ್ರಕಾರವಾಗಿ ನಿನ್ನ ಮಗನಾದ ದುರ್ಯೋಧನನಿಗೆ ಸಂಬಂಧಪಟ್ಟ, ನಿನ್ನ ಮಗನಾಗಿರತಕ್ಕಂತಹ ದುರ್ಯೋಧನನಿಗೆ ಸಂಬಂಧಪಟ್ಟಂತಹ ಸೈನ್ಯ 11 ಅಕ್ಷೋಹಿಣಿ ಸೈನ್ಯ ಯುದ್ಧಕ್ಕೆ ರೆಡಿಯಾಗಿ ಹೊರಡ್ತು. ಹೇಗೆ ಹೊರಡ್ತು? ಗಂಗೇವ ಯಮುನಾ ಅಂತರೆ, ಯಮುನಾ ನದಿಯ ಜೊತೆಯಲ್ಲಿ ಸೇರಿದ ಗಂಗೆಯಂತೆ ನಿನ್ನ ಮಗನ ಸೈನ್ಯ 11 ಅಕ್ಷೋಹಿಣಿ ಸೈನ್ಯ ಪ್ರಕಾಶಮಾನವಾಗಿ ಕಂಡು ಬಂದಿತು. ಹಾಗಿದೆ ನೋಡಿ ಯುದ್ಧ. ಯಾರ್ಯಾರು ನಿಂತಿದ್ರು, ಯಾರ್ಯಾರು ಹೊಡೆದ್ರು, ಯಾರ್ಯಾರು ಬಂದ್ರು, ಎಲ್ಲೆಲ್ಲಿದ್ರು ಎಲ್ಲ ತಿಳಿಸಿಕೊಡ್ತಾರೆ. ಇಲ್ಲಿಗೆ ಕೌರವ ಸೈನ್ಯ ಹೊರಟ ಪ್ರಕಾರ ನಿರೂಪಣೆ ಮಾಡ್ತಾರೆ. ಇನ್ನು ಮುಂದಕ್ಕೆ ಪಾಂಡವರ ಸೈನ್ಯ ರೆಡಿಯಾದದ್ರ ಬಗ್ಗೆ ಹೇಳ್ತಾರೆ. ಅದೆಲ್ಲವನ್ನು ಕೂಡ ಮತ್ತೆ ನಾಳೆ
ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಭೀಷ್ಮ ಪರ್ವಣಿ ಅಷ್ಟಾದಶೋಧ್ಯಾಯ ಭಗವದ್ಗೀತಾ ಪರ್ವಣಿ ಪಂಚಮೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಭೀಷ್ಮ ಪರ್ವದಲ್ಲಿ 18ನೇ ಅಧ್ಯಾಯ, ಭಗವದ್ಗೀತಾ ಪರ್ವದಲ್ಲಿ 5ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಜೊತೆಯಲ್ಲೇ ಇವತ್ತಿನ ಪಾಠವು ಸಮಾಪ್ತಿ ಆಗ್ತಾ ಇದೆ. ಮತ್ತೆ ನಾಳೆ ಯುದ್ಧಕ್ಕಾಗಿ ಪಾಂಡವರು ಸಿದ್ಧರಾದ ವಿಷಯವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಭಾರತ ಚಿಂತನೆಯಲ್ಲಿ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.